ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ತರಗತಿಯಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಎನ್ನುವಂತಹ ವಿಚಾರದ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಭಾರತ ಆಗಸ್ಟ್ 15, 1947ರಂದು ಸ್ವತಂತ್ರವಾಯಿತು ಅಂತಕ್ಕಂಥ. ಸ್ವತಂತ್ರವಾಗುವುದಕ್ಕಿಂತ ಮುಂಚಿತವಾಗಿ ಭಾರತ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂತಹ ರಾಷ್ಟ್ರವಾಗಿತ್ತು ಅನ್ನುವಂಥದ್ದು. ಬ್ರಿಟಿಷ್ ಅವರ ಆಡಳಿತಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾ ಅಂತಕ್ಕಂಥದ್ದು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿದಂತಹ ಭೌಗೋಳಿಕ ಪ್ರದೇಶವಾಗಿದ್ದು, ಈ ಇಡೀ ಭಾರತದ ಮೇಲೆ ಬ್ರಿಟಿಷರೇ ನೇರವಾಗಿ ಆಡಳಿತವನ್ನ ನಡೆಸುತ್ತಿದ್ದರು ಅಂತಕ್ಕಂಥದ್ದು. ಬ್ರಿಟಿಷ್ ಇಂಡಿಯಾದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಎರಡೂ ಸಹ ಸೇರಿ ಬ್ರಿಟಿಷ್ ಇಂಡಿಯಾದವರು ಆಡಳಿತವನ್ನ ನಡೆಸುತ್ತಾ ಇದ್ದರು ಇಂಡಿಯಾವನ್ನ. ಸೊ ಆ ಸಂದರ್ಭದಲ್ಲಿ ಬ್ರಿಟಿಷರ ನೇರ ಆಡಳಿತಕ್ಕೆ ಒಳಪಟ್ಟಂತಹ ಬ್ರಿಟಿಷ್ ಪ್ರಾಂತ್ಯಗಳು ಸಹ ಇದ್ದವು ಮತ್ತು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂತಹ ದೇಶೀಯ ಸಂಸ್ಥಾನಗಳಿಂದ ಕೂಡಿದಂತಹ ಭೌಗೋಳಿಕ ಪ್ರದೇಶ ಭಾರತದಾಗಿತ್ತು. ಸೊ ಹಾಗೆ ಇಡೀ ಭಾರತದ ಮೇಲೆ ಬ್ರಿಟಿಷರೇ ನೇರವಾಗಿ ಆಡಳಿತವನ್ನು ನಡೆಸ್ತಾ ಇದ್ದರು. ಸೊ ಅಂತಹ ಸಂದರ್ಭದಲ್ಲಿ ಸುಮಾರು 568 ದೇಶೀಯ ಸಂಸ್ಥಾನಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದ್ದವು ಅಂತಕ್ಕಂಥದ್ದು. ಸೊ ಬ್ರಿಟಿಷರಿಂದ ನೇರವಾಗಿ ಆಡಳಿತಕ್ಕೆ ಒಳಪಟ್ಟಂತಹ ಬ್ರಿಟಿಷ್ ಪ್ರಾಂತ್ಯಗಳು ಹಾಗೂ ಸುಮಾರು ರಾಜರಿಂದ ಆಡಳಿತವನ್ನು ನಡೆಸತಕ್ಕಂತಹ ಸುಮಾರು 568 ದೇಶೀಯ ಸಂಸ್ಥಾನಗಳು ಅಸ್ತಿತ್ವದಲ್ಲಿ ಇತ್ತು. ಸೊ ಇಡೀ ಭಾರತದ ಮೇಲೆ ಬ್ರಿಟಿಷರೇ ನೇರವಾಗಿ ಆಡಳಿತವನ್ನು ನಡೆಸ್ತಾ ಇದ್ದರು. ಸೊ ಈ ದೇಶೀಯ ಸಂಸ್ಥಾನಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದೇಶೀಯ ಸಂಸ್ಥಾನಗಳ ಆಂತರಿಕ ಆಡಳಿತವನ್ನು ಈ ದೇಶೀಯ ಸಂಸ್ಥಾನಗಳಲ್ಲಿ ಇದ್ದಂತಹ ರಾಜರು ನಡೆಸುತ್ತಾ ಇದ್ದರು. ಕೇವಲ ಆಂತರಿಕ ಆಡಳಿತ ಮಾತ್ರ ಆ ಸಂಸ್ಥಾನದ ಮುಖ್ಯಸ್ಥರಿಗೆ ಸೇರಿತ್ತು. ಉಳಿದಂತಹ ಎಲ್ಲ ಅಧಿಕಾರಗಳನ್ನು, ವಿಶೇಷವಾಗಿ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ, ಇನ್ನಿತರ ಪ್ರಮುಖ ಆಡಳಿತಗಳನ್ನ ಬ್ರಿಟಿಷರೇ ನೇರವಾಗಿ ದೇಶೀಯ ಸಂಸ್ಥಾನಗಳಲ್ಲಿ ಆಡಳಿತವನ್ನ ನಡೆಸುತ್ತಿದ್ದರು. ಸೊ ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಬ್ರಿಟಿಷ್ ಪ್ಯಾರಾಮೌನ್ಸಿ ಅಂತ ಕರೀತಾರೆ. ಇನ್ನು ಉಳಿದಂತಹ ಬ್ರಿಟಿಷ್ ಪ್ರಾಂತ್ಯಗಳ ಆಂತರಿಕ ಮತ್ತು ಬಾಹ್ಯ ಎರಡೂ ಆಡಳಿತವನ್ನ ನೇರವಾಗಿ ಬ್ರಿಟಿಷರೇ ನಡೆಸ್ತಾ ಇದ್ರು. ಸ್ವತಂತ್ರ ಪೂರ್ವದಲ್ಲಿ ಈ ರೀತಿಯ ಭಾರತೀಯ ಭೌಗೋಳಿಕ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆಯನ್ನ ನಾವು ಬ್ರಿಟಿಷ್ ಇಂಡಿಯಾದಲ್ಲಿ ಕಾಣುತ್ತೇವೆ. ಬ್ರಿಟಿಷ್ ಇಂಡಿಯಾವು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನ ಒಳಗೊಂಡಿತ್ತು. ದೇಶೀಯ ಸಂಸ್ಥಾನಗಳಿಗೆ ಆಂತರಿಕ ಆಡಳಿತವನ್ನ ನಡೆಸಿಕೊಳ್ಳುವಂತಹ ಜವಾಬ್ದಾರಿ ಮಾತ್ರ ದೇಶೀಯ ಸಂಸ್ಥಾನಗಳಿಗೆ ಇತ್ತು. ಇನ್ನು ಉಳಿದಂತಹ ಬಾಹ್ಯ ಮತ್ತು ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರ, ಸಂಪರ್ಕ, ಇನ್ನಿತರ ಬಹುತೇಕ ಎಲ್ಲ ಆಡಳಿತವನ್ನ ಬ್ರಿಟಿಷರೇ ನೇರವಾಗಿ ನೋಡಿಕೊಳ್ಳುತ್ತಿದ್ದರು. ಸೊ ಈ ರೀತಿಯ ಆಡಳಿತವನ್ನು ನಾವೇನಂತ ಕರೀತೇವೆ, ಬ್ರಿಟಿಷ್ ಪ್ಯಾರಾಮೌನ್ಸಿ ಅಂತ ಕರೀತಾರೆ. ಸೊ ಇಲ್ಲಿ ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ಭಾರತದಲ್ಲಿ ಸ್ವತಂತ್ರ ಚಳುವಳಿ ಅಂತಕ್ಕಂಥದ್ದು ಜಾಸ್ತಿ ಆಯಿತು. 1942ರಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂತಹ ಚಳುವಳಿ ಪ್ರಾರಂಭವಾಯಿತು. 1946ರಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಸಂವಿಧಾನವನ್ನು ರಚನೆಯನ್ನ ಮಾಡ್ಕೊಳ್ಳಿಕ್ಕೆ ಒಂದು ಸಂವಿಧಾನ ರಚನಾ ಸಮಿತಿಯನ್ನ ಮಾಡ್ಕೊಂಡ್ವಿ. ಬ್ರಿಟಿಷ್ ಸರ್ಕಾರ 1947ರಲ್ಲಿ ಭಾರತ ಸ್ವತಂತ್ರ ಕಾಯ್ದೆಯನ್ನ ಜಾರಿಗೆ ತಂದಿತು ಅಂತಕ್ಕಂಥದ್ದು. ಅದರ ಮೂಲಕ ಭಾರತದ ಮೇಲೆ ಇದ್ದಂತಹ ಬ್ರಿಟಿಷರ ಆಧಿಪತ್ಯ ಅಂತಕ್ಕಂಥದ್ದು ಕೊನೆಗೊಂಡಿತು. ಅಂದ್ರೆ ಅದರ ಅರ್ಥ ಬ್ರಿಟಿಷರ ಪ್ಯಾರಾಮೌನ್ಸಿ ಅಂತಕ್ಕಂಥದ್ದು ಕೊನೆಗೊಂಡಿತು ಅಂತಕ್ಕಂಥ. ಅಂದ್ರೆ ಬ್ರಿಟಿಷರ ಆಡಳಿತ ಕೊನೆಗೊಂಡು ಭಾರತ
1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಆ ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರ ಬರುವುದರ ಮೂಲಕ ಈ ಕಾಯ್ದೆಯ ಅನ್ವಯ ಆಗಸ್ಟ್ 1, 1947ರಂದು ಬ್ರಿಟಿಷರ ಪ್ಯಾರಾಮೌನ್ಸಿ ಕೊನೆಯಾಯಿತು ಅಂತಕ್ಕಂಥದ್ದು. ಸೊ ಬ್ರಿಟಿಷರ ಪ್ಯಾರಾಮೌನ್ಸಿ ಕೊನೆಯಾದಾಗ ಭಾರತದಲ್ಲಿ ಇದ್ದಂತಹ 568 ಈ ದೇಶೀಯ ಸಂಸ್ಥಾನಗಳು ಏನಿದ್ವು ಅವೆಲ್ಲವೂ ಸಹ ಸ್ವತಂತ್ರವಾದವು. ಬ್ರಿಟಿಷರ ನೇರ ಆಡಳಿತಕ್ಕೆ ಒಳಪಟ್ಟಿದ್ದಂತಹ ದೇಶೀಯ ಸಂಸ್ಥಾನಗಳು 568 ದೇಶೀಯ ಸಂಸ್ಥಾನಗಳು 1947 ಆಗಸ್ಟ್ 1ರಂದು ಬ್ರಿಟಿಷರ ಪ್ಯಾರಾಮೌನ್ಸಿ ಕೊನೆಗೊಳ್ಳುವುದರ ಮೂಲಕ ಆ ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಸಂಸ್ಥಾನಗಳಾದವು ಅಂತಕ್ಕಂಥದ್ದು. ಅಂದ್ರೆ ಆ ದೇಶೀಯ ಬ್ರಿಟಿಷರ ಪ್ರಕಾರ ಆ ದೇಶೀಯ ಸಂಸ್ಥಾನಗಳು ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಆದರೂ ಸಹ ಭಾರತದ ಭೌಗೋಳಿಕ ಪ್ರದೇಶಕ್ಕೆ ಅಥವಾ ಭಾರತದ ಒಕ್ಕೂಟಕ್ಕಾದರೂ ಸಹ ಸೇರ್ಕೊಳ್ಬಹುದು, ಅಥವಾ ಪಾಕಿಸ್ತಾನಕ್ಕಾದರೂ ಸಹ ಸೇರ್ಕೊಳ್ಬಹುದು, ಅಥವಾ ಸ್ವತಂತ್ರವಾಗಿ ತಾವೇ ತಮ್ಮ ಆಡಳಿತವನ್ನ ನಡೆಸಿಕೊಳ್ಳಬಹುದು ಅನ್ನುವಂತಹ ವಿಶೇಷ ಅಧಿಕಾರವನ್ನ, ವಿಶೇಷ ಅವಕಾಶವನ್ನ ದೇಶೀಯ ಸಂಸ್ಥಾನಗಳು ಪಡೆದುಕೊಂಡವು ಅಂತಕ್ಕಂಥದ್ದು. ಅಂದ್ರೆ ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡೆದ ಭಾರತದ ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ 568 ದೇಶೀಯ ಸಂಸ್ಥಾನಗಳು ಶಾಸನಾತ್ಮಕ ಸ್ವತಂತ್ರ ಸಂಸ್ಥಾನಗಳಾದವು, ಸ್ವತಂತ್ರ ಅಧಿಕಾರವನ್ನ ಪಡ್ಕೊಂಡ್ರು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಭಾರತದಲ್ಲಾದರೂ ಉಳ್ಕೊಳ್ಬಹುದು ದೇಶೀಯ ಸಂಸ್ಥಾನಗಳು, ಅಥವಾ ಭಾರತದಲ್ಲಿ ಅವತ್ತು ವಿಭಜನೆ ಆದಂತಹ ಪಾಕಿಸ್ತಾನದ ಭೌಗೋಳಿಕ ಪ್ರದೇಶಕ್ಕಾದರೂ ಸಹ ಸೇರ್ಕೊಳ್ಬಹುದು, ಅಥವಾ ಪಾಕಿಸ್ತಾನಕ್ಕಾದರೂ ಸೇರ್ಕೊಳ್ಬಹುದು, ಅಥವಾ ಸ್ವತಂತ್ರವಾಗಿ ತಮ್ಮ ಆಡಳಿತವನ್ನ ತಾವೇ ನಡೆಸಿಕೊಳ್ಳಲು ಸಹ ಅವಕಾಶವನ್ನ ನೀಡಲಾಗಿತ್ತು ಅಂತ ಹೇಳಿದ್ರೆ ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾದಂತಹ ಸಂಸ್ಥಾನಗಳಾದವು ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಆ ಸಂದರ್ಭದಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ 1947 ಜುಲೈ 5ರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಅಧಿಕಾರವನ್ನ ವಹಿಸಿಕೊಂಡರು. ಅದೇ ರೀತಿಯಾಗಿ ಅವರಿಗೆ ಕಾರ್ಯದರ್ಶಿಯಾಗಿ ವಿ.ಪಿ. ಮೆನನ್ ರವರನ್ನ ಆಯ್ಕೆ ಮಾಡಲಾಯಿತು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿದ್ದಂತಹ ಪಟೇಲ್ ರವರು ಮತ್ತು ಕಾರ್ಯದರ್ಶಿಯಾಗಿದ್ದಂತಹ ವಿ.ಪಿ. ಮೆನನ್ ರವರು ಇವರ ಜವಾಬ್ದಾರಿ ಏನಾಗಿತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ನಡುವಿನ ವ್ಯವಹಾರಗಳನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನದ್ದಾಗಿತ್ತು. ಸೊ ಅದರ ಮುಖ್ಯಸ್ಥರಾದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಈ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದರು ಅಂತಕ್ಕಂಥದ್ದು. ಸೊ ಸ್ವತಂತ್ರ ಪೂರ್ವದಲ್ಲಿಯೇ 1947ಕ್ಕಿಂತ ಮುಂಚಿತವಾಗಿಯೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪರಿಶ್ರಮದೊಂದಿಗೆ ಸುಮಾರು 565 ದೇಶೀಯ ಸಂಸ್ಥಾನಗಳು ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೇಷನ್ ಅಂದ್ರೆ ಒಪ್ಪಂದದ ಪತ್ರಕ್ಕೆ ಸಹಿ ಹಾಕುವುದರ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದವು ಅಂತಕ್ಕಂಥದ್ದು. ಅವರಿಗೆ ವಿಶೇಷವಾಗಿರ್ತಕ್ಕಂತಹ ರಾಜ ಪ್ರಮುಖ ಹುದ್ದೆಯನ್ನು ನೀಡುವಂತಹ ಒಂದು ಅವಕಾಶವನ್ನು ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಸವಲತ್ತುಗಳನ್ನು ನೀಡುವಂತಹ ಒಂದು ಒಪ್ಪಂದದ ಮೂಲಕ ಸುಮಾರು 565 ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಪೂರ್ವದಲ್ಲಿಯೇ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದವು. ಕೇವಲ 3 ಸಂಸ್ಥಾನಗಳು ಮಾತ್ರ ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೇಷನ್ ಒಪ್ಪಂದ ಪತ್ರಕ್ಕೆ ಸಹಿ ಹಾಕದೆ ಸ್ವತಂತ್ರವಾಗಿ ಉಳಿಯುವಂತಹ ಉದ್ದೇಶವನ್ನ ಸಾರಿದವು ಅಂತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಜುನಾಗಢ ಅಂತಕ್ಕಂತಹ ಒಂದು ಪ್ರಾಂತ್ಯ, ಹೈದರಾಬಾದ್ ಸಂಸ್ಥಾನ ಮತ್ತು ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಆಗಲಿ ಅಥವಾ ಪಾಕಿಸ್ತಾನಕ್ಕೆ ಆಗಲಿ ಸೇರದೆ
ಸ್ವತಂತ್ರವಾಗಿ ಉಳಿಯುವಂತಹ ವಿಚಾರವನ್ನ ಘೋಷಣೆಯನ್ನ ಮಾಡಿದವು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸ್ವತಂತ್ರ ಬರುವುದಕ್ಕಿಂತ ಮುಂಚಿತವಾಗಿಯೇ ಸುಮಾರು 565 ರಾಜ್ಯಗಳು ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೇಷನ್ ಅಂದ್ರೆ ಒಪ್ಪಂದದ ಪತ್ರ ಅಂತಕ್ಕಂಥದ್ದು. ನಾವುಗಳು ಹಲವು ಸವಲತ್ತುಗಳನ್ನು ಪಡೆದುಕೊಂಡು ಭಾರತದ ಒಕ್ಕೂಟಕ್ಕೆ ನಮ್ಮ ಸಂಸ್ಥಾನಗಳನ್ನು ವಿಲೀನ ಮಾಡುತ್ತಿದ್ದೇವೆ ಎನ್ನುವಂತಹ ಒಪ್ಪಂದ ಪತ್ರವನ್ನು ನಾವೇನಂತ ಕರಿತೇವೆ, ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೇಷನ್ ಅಂತ ಕರಿತೇವೆ. ಸೊ ಈ ಒಂದು ಏಕೀಕರಣ ಪ್ರಕ್ರಿಯೆಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂತಹ ಪಾತ್ರ. ಹಿರಿಯ ಸ್ವತಂತ್ರ ಹೋರಾಟಗಾರರು, ರಾಜಕೀಯ ಮುತ್ಸದ್ದಿತನವನ್ನು ಹೊಂದಿ ಚಾಣಾಕ್ಷತನದಿಂದ ಸುಮಾರು 565 ದೇಶೀಯ ಸಂಸ್ಥಾನಗಳ ರಾಜಪ್ರಮುಖರನ್ನ, ರಾಜರುಗಳನ್ನ ಮನಸ್ಸನ್ನ ಒಲಿಸಿ ಭಾರತದ ಒಕ್ಕೂಟಕ್ಕೆ ಸೇರುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗಾಗಿ ಅವರನ್ನು ನಾವೇನಂತ ಗುರುತಿಸ್ತೀವಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂತ ಹೇಳಿದ್ರೆ ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತಾರೆ. ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತೇವೆ. ವಿದ್ಯಾರ್ಥಿಗಳೇ, ನಿಮಗೆ ಸಹಜವಾಗಿ ನಿಮ್ಮ ವಾರ್ಷಿಕ ಹಳೆಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದಾಗ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೇವೆ. ಯಾಕೆ ಅವರನ್ನ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆದ್ವಿ ಅಂತ ಹೇಳಿದ್ರೆ, ಅಂದು ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಅಥವಾ 1946-47ರ ಸಂದರ್ಭದ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ದೇಶೀಯ ಸಂಸ್ಥಾನಗಳ ಮುಖ್ಯಸ್ಥರನ್ನ ಮನಸ್ಸನ್ನ ಒಲಿಸಿ ಭಾರತದ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂತ ಹೇಳಿದ್ರೆ ಪಟೇಲರು, ಸರ್ದಾರ್ ವಲ್ಲಭಾಯ್ ಪಟೇಲರು. ಹಾಗಾಗಿ ಅವರ ಈ ಒಂದು ಕಾಣಿಕೆಯನ್ನು ಪರಿಗಣಿಸಿ ಅವರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೇವೆ. ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ವಿದ್ಯಾರ್ಥಿಗಳೇ, ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಪಟೇಲರು ಯಾವ ಯಾವ ರೀತಿಯಲ್ಲಿ ಈ ದೇಶೀಯ ಸಂಸ್ಥಾನಗಳ ಏಕೀಕರಣವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸೋಣ. ಸೊ ಈ ದೇಶೀಯ ಸಂಸ್ಥಾನಗಳ ಏಕೀಕರಣವನ್ನು 3 ಹಂತಗಳ ಮೂಲಕ ಮಾಡಲು ಪಟೇಲ್ ರವರು ಕ್ರಮ ಕೈಗೊಂಡರು. ಸೊ ಹಾಗಾಗಿ ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಅದನ್ನ ಪಟೇಲ್ ಸ್ಕೀಮ್ ಅಂತ ಹೇಳಿ ಕರೀತೇವೆ. 3 ಹಂತಗಳ ಮೂಲಕ ದೇಶೀಯ ಸಂಸ್ಥಾನಗಳ ಏಕೀಕರಣವನ್ನ ಮಾಡಲಾಯಿತು. ಅದರಲ್ಲಿ ಮೊದಲನೇದಾಗಿರ್ತಕ್ಕಂತಹ ಒಂದು ಹಂತ ಅಂತ ಹೇಳಿದ್ರೆ ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ಪ್ರಾಂತ್ಯದೊಂದಿಗೆ ವಿಲೀನವನ್ನ ಮಾಡುವುದು. ನಾವು ನೋಡಿದ್ದೇವೆ ಸುಮಾರು 568 ಸಂಸ್ಥಾನಗಳಿದ್ದು ಅದರಲ್ಲಿ 565 ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ಳಿಕ್ಕೆ ಒಪ್ಕೊಂಡಿವೆ. ಈ ರೀತಿ ಒಪ್ಪಿಗೆ ಕೊಟ್ಟಂತಹ 565 ಪ್ರಾಂತ್ಯಗಳನ್ನ ಯಾವ ರೀತಿ ವಿಲೀನವನ್ನ ಮಾಡಬೇಕು ಅಂತ ಹೇಳಿದ್ರೆ 3 ಹಂತಗಳ ಮೂಲಕ ವಿಲೀನ ಮಾಡುವಂತಹ ಒಂದು ಪ್ರಯೋಗವನ್ನ, ಒಂದು ಕಾರ್ಯವನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಿರ್ವಹಿಸಿದರು. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪಟೇಲ್ ಸ್ಕೀಮ್. ಮೊದಲನೇ ಹಂತ ಯಾವುದು ಅಂತ ಹೇಳಿದ್ರೆ ಇದ್ದಂತಹ ಸಣ್ಣ ಸಂಸ್ಥಾನಗಳನ್ನು ಅಂದ್ರೆ ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ಪ್ರಾಂತ್ಯದೊಂದಿಗೆ ವಿಲೀನವನ್ನ ಮಾಡ್ತಕ್ಕಂಥದ್ದು. ಏನು ಸಣ್ಣ ಸಣ್ಣ ಸಂಸ್ಥಾನಗಳಿದ್ವು ಆ ಸಂಸ್ಥಾನಗಳ ಪಕ್ಕದಲ್ಲಿ ಇದ್ದಂತಹ ದೊಡ್ಡ ಪ್ರಾಂತ್ಯದೊಂದಿಗೆ ವಿಲೀನ ಮಾಡುವುದರ ಮೂಲಕ ಹೊಸ ರಾಜ್ಯಗಳನ್ನ ರಚನೆ ಮಾಡುವಂತಹ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದನ್ನ ಭಾರತದಲ್ಲಿ ನಡೆಸಲಾಯಿತು ಅಂತಕ್ಕಂಥದ್ದು. ಉದಾಹರಣೆ ಅಂತ ಹೇಳಿದ್ರೆ ಒರಿಸ್ಸಾದೊಂದಿಗೆ 24 ರಾಜ್ಯಗಳು, ಸೆಂಟ್ರಲ್ ಪ್ರಾವಿನೆನ್ಸ್ ಒಂದಿಗೆ 14 ರಾಜ್ಯಗಳನ್ನು ಮತ್ತು ಮದ್ರಾಸ್ನೊಂದಿಗೆ ಪುದುಕೊಟ್ಟ ಅಂತಕ್ಕಂತಹ ರಾಜ್ಯಗಳನ್ನ ವಿಲೀನ ಮಾಡುವುದರ ಮೂಲಕ ಸಂವಿಧಾನದ ಬಿ ಭಾಗಕ್ಕೆ ಈ ರಾಜ್ಯಗಳನ್ನ ಸೇರ್ಪಡೆ ಮಾಡಲಾಯಿತು ಅಂತಕ್ಕಂಥದ್ದು.
ಅಂದ್ರೆ ಪ್ರಾರಂಭದಲ್ಲಿ ಮೊದಲನೇ ಹಂತದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುವಂತಹ ಪ್ರಕ್ರಿಯೆ. ಅದರಲ್ಲಿ ಸುಮಾರು 216 ರಾಜ್ಯಗಳನ್ನ ಪಕ್ಕದಲ್ಲಿ ಇರುವಂತಹ ದೊಡ್ಡ ಪ್ರಾಂತ್ಯಗಳೊಂದಿಗೆ ವಿಲೀನವನ್ನ ಮಾಡಲಾಯಿತು. ಅದರಲ್ಲಿ ಉದಾಹರಣೆ ಅಂತ ಹೇಳಿದ್ರೆ ಒರಿಸ್ಸಾ ರಾಜ್ಯದೊಂದಿಗೆ 24 ಸಣ್ಣ ಸಣ್ಣ ರಾಜ್ಯಗಳನ್ನ ಆ ರಾಜ್ಯದೊಂದಿಗೆ ವಿಲೀನವನ್ನ ಮಾಡಿತು. ಇದು ಮೊದಲನೇ ಹಂತದ ಪ್ರಕ್ರಿಯೆ ಅಂತಕ್ಕಂಥದ್ದು. ಸೊ ಇನ್ನು ಎರಡನೇ ಹಂತದ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ಸಣ್ಣ ರಾಜ್ಯಗಳ ಗುಂಪುಗಳೊಂದಿಗೆ ದೊಡ್ಡ ರಾಜ್ಯವನ್ನ ರಚನೆಯನ್ನ ಮಾಡತಕ್ಕಂತಹ ಹಂತ ಎರಡನೇ ಹಂತ ಅಂತ ಕರೀತಾರೆ. ಅಂದ್ರೆ ಏನು ಸಣ್ಣ ಸಣ್ಣ ರಾಜ್ಯಗಳು ಇದ್ವು ಅವೆಲ್ಲವನ್ನೂ ಸಹ ಸೇರಿಸಿ ಒಂದು ದೊಡ್ಡದಾದಂತಹ ಒಂದು ರಾಜ್ಯವನ್ನ ರಚನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಎರಡನೇ ಹಂತದ ಪಟೇಲ್ ಸ್ಕೀಮಿನ ಎರಡನೇ ಹಂತದ ಕಾರ್ಯ ಅಂತಕ್ಕಂಥದ್ದು. ಸೊ ಇದಕ್ಕೆ ನಾವು ಉದಾಹರಣೆಗೆ ನಾವು ನೋಡುವುದಾದರೆ ಸೌರಾಷ್ಟ್ರ, ಪಾಟಿಯಾಲ ಮತ್ತು ಪೂರ್ವ ಪಂಜಾಬ್ ರಾಜ್ಯಗಳ ಯೂನಿಯನ್ ಅಂತ ಹೇಳಿ ಮಾಡಿ ಒಂದು ದೊಡ್ಡದಾಗಿರ್ತಕ್ಕಂತಹ ರಾಜ್ಯವನ್ನ ರಚನೆಯನ್ನ ಮಾಡಿದರು ಅಂತಕ್ಕಂಥದ್ದು. ಅಂದ್ರೆ ಎರಡನೇ ಹಂತದಲ್ಲಿ ಸಣ್ಣ ರಾಜ್ಯಗಳ ಗುಂಪುಗಳೊಂದಿಗೆ ದೊಡ್ಡ ರಾಜ್ಯಗಳನ್ನ ರಚನೆ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡಲಾಯಿತು ಅಂತಕ್ಕಂಥದ್ದು. ಸೊ ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಚೀಫ್ ಕಮಿಷನರ್ ಪ್ರಾಂತ್ಯಗಳ ರಚನೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸಣ್ಣ ಮತ್ತು ಹಿಂದುಳಿದಂತಹ ಸುಮಾರು 61 ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚನೆಯನ್ನ ಮಾಡಿ ಅವುಗಳ ಆಡಳಿತವನ್ನ ಚೀಫ್ ಕಮಿಷನರ್ ಅವರ ವಶಕ್ಕೆ ನೀಡಲಾಯಿತು ಅಂತಕ್ಕಂಥದ್ದು. ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆಯನ್ನ ಮಾಡ್ತಕ್ಕಂಥದ್ದು. ಸಣ್ಣ ಮತ್ತು ಹಿಂದುಳಿದಂತಹ ಸುಮಾರು 61 ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿ ಅವುಗಳನ್ನ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ರಚನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಮೂರನೇ ಹಂತದ ಏಕೀಕರಣದ ಪ್ರಕ್ರಿಯೆ ಅಂತಕ್ಕಂಥದ್ದು. ಸೊ ಮೂರನೇ ಹಂತದಲ್ಲಿ ಉದಾಹರಣೆ ಹಿಮಾಚಲ ಪ್ರದೇಶ, ಅಜ್ಮೀರ್, ಕೂರ್ಗ್ ಮತ್ತು ಕೂಚ್ ಮತ್ತು ಬಿಹಾರ್ ಅನ್ನುವಂತಹ ರಾಜ್ಯಗಳನ್ನ ಸಣ್ಣ ಸಣ್ಣ ರಾಜ್ಯಗಳನ್ನ ಹಿಂದುಳಿದಂತಹ ರಾಜ್ಯಗಳನ್ನ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಬೇಕು ಅನ್ನುವಂತಹ ಮೂರನೇ ಹಂತದ ಪ್ರಕ್ರಿಯೆ. ಸೊ ಹೀಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು 3 ಹಂತಗಳಲ್ಲಿ ದೇಶೀಯ ಸಂಸ್ಥಾನಗಳನ್ನ ಏಕೀಕರಣ ಮಾಡುವಂತಹ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಏಕೀಕರಣವನ್ನ ಪಟೇಲ್ ಸ್ಕೀಮ್ ಅಂತ ಹೇಳಿ ಕರೀತೇವೆ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಪಟೇಲ್ ಸ್ಕೀಮ್ ಎಂದರೇನು ಅಂತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ 1 ಅಥವಾ 2 ಅಂಕಗಳ ಪ್ರಶ್ನೆಗೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂತಹ ಅವಕಾಶ ಜಾಸ್ತಿ ಇರ್ತದೆ. ಪಟೇಲ್ ಸ್ಕೀಮ್ ಎಂದರೇನು ಅಂತ ಹೇಳಿದ್ರೆ 3 ಹಂತಗಳಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಮಾಡುವಂತಹ ಪ್ರಕ್ರಿಯೆಯನ್ನು ಪಟೇಲ್ ಸ್ಕೀಮ್ ಅಂತ ಹೇಳಿ ಕರೀತಾರೆ. ಆ 3 ಹಂತದ ಪ್ರಕ್ರಿಯೆಗಳು ಯಾವುವು ಅಂತ ಹೇಳಿದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ಪ್ರಾಂತ್ಯದೊಂದಿಗೆ ವಿಲೀನವನ್ನ ಮಾಡ್ತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಸಣ್ಣ ರಾಜ್ಯಗಳ ಗುಂಪುಗಳನ್ನ ಸೇರಿಸಿಕೊಂಡು ದೊಡ್ಡ ರಾಜ್ಯವನ್ನ ರಚನೆಯನ್ನ ಮಾಡ್ತಕ್ಕಂಥದ್ದು. ಮೂರನೇದಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸಣ್ಣ ಮತ್ತು ಹಿಂದುಳಿದ ರಾಜ್ಯಗಳನ್ನು ಚೀಫ್ ಕಮಿಷನರ್ಗಳ ಪ್ರಾಂತ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚನೆಯನ್ನ ಮಾಡುವುದು. ಸೊ ಹೀಗೆ 3 ಹಂತದ ಮೂಲಕ ಭಾರತದಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ನಡೀತು. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪಟೇಲ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಈಗ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಭಾಗ 1ರ ಮುಖ್ಯ ಅಂಶಗಳು ನಿಮಗೆ ತಿಳಿದು ಬಂತು. ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಇದ್ವು. ಬ್ರಿಟಿಷರಿಂದ ಆಡಳಿತವನ್ನು ಪಡೆದುಕೊಂಡ ನಂತರ ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಸಂಸ್ಥಾನಗಳಾದವು. ಆ ಸ್ವತಂತ್ರ ಸಂಸ್ಥಾನಗಳಾದಂತಹ ದೇಶೀಯ ಸಂಸ್ಥಾನಗಳಿಗೆ
ಸ್ವತಂತ್ರವಾಗಿ ಆದರೂ ತಮ್ಮ ಆಡಳಿತವನ್ನು ತಾವೇ ಮಾಡ್ಕೊಳ್ಬಹುದಾಗಿತ್ತು, ಅಥವಾ ಭಾರತದ ಒಕ್ಕೂಟಕ್ಕೆ ಸೇರಬಹುದು ಅಥವಾ ಪಾಕಿಸ್ತಾನಕ್ಕೆ ಸೇರಬಹುದು ಅನ್ನುವಂತಹ ಸ್ವತಂತ್ರ ಇತ್ತು. ಅದರಲ್ಲಿ 568 ಸಂಸ್ಥಾನಗಳಲ್ಲಿ 565 ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದವು ಅಂತಕ್ಕಂಥದ್ದು. ಸೇರ್ಪಡೆಯಾದ ನಂತರ ಅವನ್ನ ಯಾವ ರೀತಿ ವಿಲೀನ ಮಾಡಿದೀವಿ ಅಂತ ಹೇಳಿದ್ರೆ 3 ಹಂತದ ಮೂಲಕ ಆ ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟದೊಂದಿಗೆ ವಿಲೀನವನ್ನ ಮಾಡ್ಕೊಂಡ್ವಿ. ಆ ವಿಲೀನ ಪ್ರಕ್ರಿಯೆಯನ್ನೇ 3 ಹಂತದ ದೇಶೀಯ ಸಂಸ್ಥಾನಗಳ ವಿಲೀನ ಪ್ರಕ್ರಿಯೆಯನ್ನು ಸಹ ನಾವೇನಂತ ಕರೀಬಹುದು ಅಂತ ಹೇಳಿದ್ರೆ ಪಟೇಲ್ ಸ್ಕೀಮ್ ಅಂತ ಹೇಳಿ ಕರೀತೀವಿ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ಸಾಮಾನ್ಯವಾಗಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಈ ಒಂದು ವಿಭಾಗದಲ್ಲಿ ನಿಮಗೆ 3 ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು, ಪ್ಯಾರಾಮೌಂಟ್ಸಿ ಎಂದರೇನು ಅಂತಕ್ಕಂತಹ ಒಂದು ಪ್ರಶ್ನೆ. ಏನು ಪ್ಯಾರಾಮೌಂಟ್ಸಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ದೇಶೀಯ ಸಂಸ್ಥಾನಗಳು, ಬ್ರಿಟಿಷರ ಆಡಳಿತದಲ್ಲಿ ಇದ್ದಂತಹ ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ಆಡಳಿತವನ್ನ, ಸಣ್ಣ ಪ್ರಮಾಣದ ಆಂತರಿಕ ಆಡಳಿತವನ್ನ ತಾವೇ ನೋಡಿಕೊಳ್ಳುವ ಅಧಿಕಾರವನ್ನ ಹೊಂದಿ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ ಇನ್ನಿತರ ಪ್ರಮುಖ ಅಧಿಕಾರಗಳನ್ನು ಬ್ರಿಟಿಷರೇ ನೇರವಾಗಿ ನೋಡಿಕೊಳ್ಳುತ್ತಿದ್ದರು. ಈ ವ್ಯವಸ್ಥೆಯನ್ನು ನಾವೇನಂತ ಕರಿತಾ ಇದ್ವಿ? ಬ್ರಿಟಿಷ್ ಪ್ಯಾರಾಮೌಂಟ್ಸಿ ಅಂತ ಕರೀತಾರೆ. ಬ್ರಿಟಿಷ್ ಪ್ಯಾರಾಮೌಂಟ್ಸಿ ಎಂದರೇನು ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಸೊ ಎರಡನೇದಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೇಷನ್ ಅಂತ ಹೇಳಿ ಕರೀತೇವೆ. ಒಪ್ಪಂದ ಪತ್ರ ಅಂತ ಹೇಳಿ ಕರೀತೇವೆ ಅದನ್ನು ಕನ್ನಡದಲ್ಲಿ. ಅಂದ್ರೆ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ವಿಲೀನವಾಗುವ ಮುಂಚೆ ತಮಗೆ ಹಲವು ಸವಲತ್ತುಗಳನ್ನು ನೀಡಬೇಕು ಮತ್ತು ಕೆಲವು ರಾಜ್ಯಗಳ ಪ್ರಮುಖ ಹುದ್ದೆಗಳನ್ನು ನೀಡಬೇಕು ಅನ್ನುವಂತಹ ಷರತ್ತುಗಳೊಂದಿಗೆ ಭಾರತದ ಒಕ್ಕೂಟಕ್ಕೆ ಸೇರುವಂತಹ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಹಾಕುತ್ತಾರೆ. ಅದನ್ನು ನಾವೇನಂತ ಕರಿತೇವೆ? ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೇಷನ್ ಅಂತ ಹೇಳಿ ಕರೀತೇವೆ. ಇನ್ನು ಮೂರನೇದಾಗಿರ್ತಕ್ಕಂತಹ ಪ್ರಮುಖ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಪಟೇಲ್ ಸ್ಕೀಮ್ ಎಂದರೇನು ಅಂತೇಳಿ. ಸಾಮಾನ್ಯವಾಗಿ 2 ಅಂಕದ ಪ್ರಶ್ನೆಗಳಿಗೆ ಇದನ್ನ ಕೇಳ್ತಾನೆ, ಪಟೇಲ್ ಸ್ಕೀಮ್ ಎಂದರೇನು ಅಂತ ಹೇಳಿ. ಸೊ ಇಲ್ಲಿ ಪಟೇಲ್ ಸ್ಕೀಮ್ ಅಂತ ಹೇಳಿದ್ರೆ, ದೇಶೀಯ ಸಂಸ್ಥಾನಗಳ ಏಕೀಕರಣವನ್ನು 3 ಹಂತದ ಪ್ರಕ್ರಿಯೆ ಮೂಲಕ ವಿಲೀನಗೊಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೇವೆ? ಪಟೇಲ್ ಸ್ಕೀಮ್ ಅಂತ ಹೇಳಿ ಕರೀತೇವೆ. 3 ಹಂತದ ಮೂಲಕ ದೇಶೀಯ ಸಂಸ್ಥಾನಗಳ ಏಕೀಕರಣವನ್ನ ಮಾಡಲಾಯಿತು. ಅದನ್ನು ಪಟೇಲ್ ಸ್ಕೀಮ್ ಅಂತ ಹೇಳಿ ಕರೀತೇವೆ. ಸೊ ಅದೇ ರೀತಿಯಾಗಿ ಮತ್ತೊಂದು 1 ಅಂಕದ ಪ್ರಶ್ನೆ ಅಂತ ಹೇಳಿದ್ರೆ, ಭಾರತದಲ್ಲಿ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಸ್ವತಂತ್ರವಾಗಿದ್ದಂತಹ 565 ದೇಶೀಯ ಸಂಸ್ಥಾನಗಳ ಮುಖ್ಯಸ್ಥರನ್ನ, ರಾಜರುಗಳನ್ನ ಮನಸ್ಸನ್ನ ಒಲಿಸಿ ಭಾರತದ ಒಕ್ಕೂಟಕ್ಕೆ ಸೇರಿಸುವಂತಹ ಪ್ರಕ್ರಿಯೆಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಅವರನ್ನು ನಾವು ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತೇವೆ. ಸೊ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ದೇಶೀಯ ಸಂಸ್ಥಾನಗಳ ಏಕೀಕರಣವನ್ನು ನೋಡಿ, ಸುಮಾರು 565 ದೇಶೀಯ ಸಂಸ್ಥಾನಗಳು ಯಾವ ರೀತಿ ಭಾರತದ ಒಕ್ಕೂಟಕ್ಕೆ 3 ಹಂತಗಳಲ್ಲಿ ಸೇರ್ಪಡೆಯಾದವು ಅನ್ನುವಂತಹ ವಿಚಾರವನ್ನ ನೋಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಿರ್ತಕ್ಕಂತಹ 3 ಪ್ರಮುಖವಾಗಿರ್ತಕ್ಕಂತಹ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಲು ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೇಷನ್ ಅಂದ್ರೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಲು ನಿರಾಕರಣೆಯನ್ನ ಮಾಡಿ ತಮ್ಮ ಆಡಳಿತವನ್ನ ತಾವೇ ನಡೆಸ್ಕೊಳ್ತೀವಿ ಅನ್ನುವಂತಹ ಅಂಶವನ್ನ ಭಾರತ ಸರ್ಕಾರಕ್ಕೆ ಹೇಳಿದರು. ಅವರು ಆ ಉಳಿದಂತಹ 3 ದೇಶೀಯ ಸಂಸ್ಥಾನಗಳು ಯಾವುವು ಅಂತ ಹೇಳಿದ್ರೆ, ಒಂದು ಹೈದರಾಬಾದ್, ಮತ್ತೊಂದು ಜುನಾಗಢ, ಮತ್ತೊಂದು ಕಾಶ್ಮೀರ 3 ದೇಶೀಯ ಸಂಸ್ಥಾನಗಳು
ಭಾರತದ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದವು. ಸೊ ಅವು ಮೂರನ್ನ ಬಿಟ್ಟು ಉಳಿದ 565 ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದವು. ಸೊ ಮುಂದಿನ ತರಗತಿಯಲ್ಲಿ ಆ 3 ದೇಶೀಯ ಸಂಸ್ಥಾನಗಳು ಅಂದ್ರೆ ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರಗಳು ಯಾವ ರೀತಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದವು ಅನ್ನುವಂತಹ ವಿಚಾರಗಳನ್ನ ಅಧ್ಯಯನವನ್ನ ಮಾಡೋಣ. ಧನ್ಯವಾದಗಳು.